ಇನ್ನೊಂದು ಸರ್, ಒಂದು ಸ್ಟೇಜ್ ಮೇಲೆ ನೀವೊಂದು ಒಂದು ಮಾತು ಸ್ಟೇಟ್ಮೆಂಟ್ ಕೊಡ್ತೀರಾ ಸಂಚಿತ್ ಹೆಗ್ಡೆ ಅವ್ರ ಬಗ್ಗೆ. ಒಂದಿಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರ, ಒಂದಿಷ್ಟು ಕಮೆಂಟ್ಸ್ ಅಲ್ಲಿ ಒಂದಿಷ್ಟು ಜನ ಹೇಳ್ತಾರೆ ಬೇರೆ ಭಾಷೆಯವ್ರನ್ನ ಕರ್ಸ್ಬಿಟ್ಟು ಅವ್ರು ಕೇಳಿದಷ್ಟು ಹಣ ನೀವು ಕೊಡ್ತೀರಾ, ಸಂಚಿತ್ ಹೆಗ್ಡೆ ಕನ್ನಡದವ್ರ ಇದ್ದಾನೆ, ಅವ್ರು ಕೇಳಿದಷ್ಟು ಕೊಟ್ರೆ ಏನಾಗುತ್ತೆ, ಈ ತರದೆಲ್ಲ ಒಂದು ಕಮೆಂಟ್ಸ್ ಬರ್ತಾ ಇದೆ ಸರ್. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಸಂಚಿತ್ ಹೆಗ್ಡೆ ಬೇರೆ ಭಾಷೆಯಲ್ಲಿ ಏನ್ ಬೇಕಾದ್ರೆ ತಗೊಳ್ಳಿ, ನಾವು ಬೇರೆ ಭಾಷೆ ನಮ್ಮ ದರ್ಜಿತ್ವ ಕೊಡ್ತೀವಿ. ಬೇರೆ ಭಾಷೆಯವರು ಕನ್ನಡದಲ್ಲಿ ಹಾಡೋಕ್ ಬಂದ್ರೆ ಅವ್ರು ಅದೇ ಬೇರೆ ಭಾಷೆಯವ್ರು ಯಾಕೆ ನಮಗೆ ಬೇಕಾಗಿ ಕರ್ಸ್ಕೊತೀವಿ, ನಿನ್ನಂತವ್ರು ಸಪೋರ್ಟ್ ಮಾಡಿದ್ರೆ ಅವ್ರು ಕರ್ಸ್ಕೊತಾರೆ. ನೀನು ಸಪೋರ್ಟ್ ಮಾಡು, ಯಾಕೆ ಹೋಗ್ತೇವೆ ಬೇರೆ ಭಾಷೆ ಬೇರೆ ಸಿಂಗರ್ಗಳಿಗೆ? ನಮ್ಮಲ್ಲಿ ಎಂತೆಂಥ ಒಳ್ಳೆ ಸಿಂಗರ್ಗಳಿದ್ದೀರಾ. ನೀನು ಇಲ್ದೇ ವಿಧಿ ಇರೋದಕ್ಕೆ ಅವ್ನು ಹೋಗ್ತಾ ಇರೋದಲ್ವಾ. ನೀನು ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿ ಇಲ್ಲಿ ಮಾಡಿ ಇಲ್ಲಿ ಹೆಸರು ಮಾಡಿ ಬೇರೆ ಕಡೆ ಹೋದಾಗ ಏನಾಗುತ್ತೆ. ಆಮೇಲೆ ಸಂಚಿತ್ ಹೆಗ್ಡೆ, ನೀವು ನಾನು ಹೇಳೋದಂದ್ರೆ ಸಂಚಿತ್ ಹೆಗ್ಡೆ ಎಕ್ಸ್ಪ್ರೆಸ್ ಯಾರೇ ಆಗಲಿ, ನೀವು ಸಿಂಗರ್ಗಳಿದು ಮುಂದಕ್ಕೆ ಮಾಡಬೇಕು ಅಂದಾಗ ಇಟ್ಟಾದ ತಕ್ಷಣ ಬಾಂಬೆ ಯಾವುದೋ ಮಲ್ಟಿ ಕಂಪ್ನಿ ನಿಮ್ಮನ್ನು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನೀನು 10 ವರ್ಷ ಬೇರೆಯಲ್ಲಿ ಮಾಡೋಂಗಿಲ್ಲ, ನಮ್ಮ ಹತ್ರ ನೀನೇ 1-2 ಕೋಟಿ 5 ಕೋಟಿ ಕೊಟ್ಟು ತಗೊಂಡ್ಬಿಡ್ತಾರೆ. ನೀವು ಮಾಡ್ಬೇಕಾದ್ರೆ ನನ್ನ ಭಾಷೆ ಹೊರತುಪಡಿಸಿ ನೀವು ಯಾವುದು ಕಾರ್ಯ ಬಂದಿದ್ದು ಕೊಡು. ಅವಾಗ ನಿಮ್ಮ ಭಾಷೆ ನಿನ್ನ ಇರ್ತದಲ್ಲಿ ಇರ್ತದೆ, ಇಲ್ಲ ನಿನ್ನ ಇರ್ತಾ ಮಿಸ್ ಹೋಗ್ಬಿಟ್ಟಿರ್ತದೆ. ಅದು ಅವ್ರು ಕೇಳ್ದಂಗೆ ಹೇಳ್ಬೇಕಾಗುತ್ತೆ. ಅವ್ರು 2.5 ಕೊಡಬೇಕು, ಅವಾಗ ನಿಂದು ಏನೂ ಇರಲ್ಲ. ಅದು ಮಾಡ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಭಾಷೆ ಹುಡುಗ ಇವತ್ತು ಆ ಮಟ್ಟ ಬೆಳೀತಾ ನಾನು ಖುಷಿ ಬಿಡ್ತೀನಿ. ನನಗೆ ಸಂಚಿತ್ ಹೆಗ್ಡೆ ಏನು ದೂರದವನಲ್ಲ, ಒಳ್ಳೆ ಹುಡುಗ ಬೆಳೀಲಿ, ನಮ್ಮ ಹುಡುಗರು ಬೆಳೀಲಿ. ನನ್ನ ಭಾಷೆ ಅಂತ ಬಂದಾಗ ನೀವು ಸಪೋರ್ಟ್ ಮಾಡಬೇಕು. ಇವತ್ತು ಹಳಬರೆಲ್ಲ ಮಾಡ್ಕೊಂತ ನೀವೆಲ್ಲ ಉಳಿದಿದ್ದು. ಇವತ್ತು ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ಇರಲಿಲ್ಲ, ಮದ್ರಾಸ್ ಇತ್ತು. ಪುಣ್ಯಾತ್ಮ ರಾಜ್ಕುಮಾರ್ ಅಂತ ತಂದಿದ್ದು ತಾನೇ ಇವತ್ತು ಉಳ್ಕೊಂಡಿದ್ದು. ಶಂಕರ್ನಾಗ್ ಜಿ ಚಿತ್ರರಂಗಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಗೊತ್ತಾ. ಅಂಥ ಮಹಾಂಭಾವರು ಇವತ್ತು ಇದ್ದಿದ್ರೆ ಚಿತ್ರರಂಗ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. ಆ ಥರ ಇರೋದು ಯೋಚನೆ ಮಾಡಿದೆ. ಆ ಥರ ಉಳಿಬೇಕು, ಆ ಥರ ನೀವೆಲ್ಲ ಆಗಬೇಕು. ಇವೆಲ್ಲ ನಮ್ಮ ಭಾಷೆಗೆ ಸಪೋರ್ಟ್ ಮಾಡಿ, ನನಗೆ ಬೇಡ, ನಮ್ಮ ಭಾಷೆಗೆ. ಇವತ್ತು ಎಷ್ಟೋ ಇಂಜಿನಿಯರ್ಗಳು, ಎಷ್ಟೋ IT BT ಹುಡುಗರು, ಎಷ್ಟೋ ಡಿಜಿಟಲ್ ಮಾಡೋ ಹುಡುಗರು ಕನ್ಸು ಕಟ್ಕೊಂಡು ಸಿನಿಮಾ ಬರ್ತಾರೆ. ಅಂಥವ್ರು ಮಾಡಿದಾಗ ಎಲ್ಲಿ ಅವ್ರೇನೋ ಒಂದು ಬಜೆಟ್ಗೆ ಮ್ಯೂಸಿಕ್ ಅಂತ ಇರ್ತಾರೆ. ಒಂದು 2 ಸಾಂಗಿನ 10 ಲಕ್ಷ ತಗೊಂಡ್ರೆ ಅವ್ರು ಇದು ಮಾಡೋಕ್ಕಾಗುತ್ತೆ, ನೋವಾಗುತ್ತೆ. ಅದು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ತಿರೋದೇನಂದ್ರೆ ನಮ್ಮಲ್ಲಿರುವಂತ ಸ್ಟಾರ್ ಚಿತ್ರಗಳಿಗೆ ಬೇಕಾದ್ರೆ ತಗೊಳ್ಳಿ, ಅರೆ ಹೊಸಬರಿಗೆ ಬರೋದಕ್ಕೆ ಅವ್ರಿಗೆ ಮಾತ್ರ 100% ಹೊಸಬರು ತೊಗೊಳ್ಳಿ, ದೊಡ್ಡ ಹೀರೋಗೆ ತೊಗೊಳ್ಳಿ. ಆಮೇಲೆ ತೆಲುಗು ತಮಿಳು ನಿಮ್ಗೆ ಏನು ಬೇಕಾದ್ರೆ ತೊಗೊಳ್ಳಿ, ಅದು ನಿಮ್ಮ ಇಷ್ಟ. ಬೇಕಾದ್ರೆ ಕೊಟ್ಟವ್ರು ಮಾಡ್ತಾನೆ. ನೀನು ದೊಡ್ಡ ಸ್ಟಾರ್ಗಳು ತೊಗೊಳ್ಳಿ, ಅವ್ರಿಗೆಲ್ಲ ವ್ಯಾಪಾರ ಇರುತ್ತೆ. ಚಿಕ್ಕ ಹುಡುಗರು ತೊಗೊಳ್ಬೇಡಿ, ಮಧ್ಯಮ ಬಿದ್ದಕ್ಕೆ ತೊಗೊಬೇಡಿ ಅಂತ ಹೇಳ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.